ಮಿಯಾ ಖಲೀಫಾ ಈ ಹೆಸರು ಕೇಳಿದ್ರೆ ಸಾಕು ಪಡ್ಡೆ ಹೆಕ್ಕಳಕ್ಕಿವೆ ನೆಟ್ಟಗಾಗುತ್ತೆ. ಜಗತ್ತಿನಾದ್ಯಂತ ಖ್ಯಾತಿ ಪಡೆದ ದುಬೈನ ಬುರ್ಜ್ ಖಲೀಫಾ ಹೆಸರು ಕೇಳದೇ ಇದ್ದವರು ಇರಬಹುದೇನೋ, ಆದ್ರೆ ಮಿಯಾ ಖಲೀಫಾ ಹೆಸರು ಕೇಳದ ಪಡ್ಡೆ ಹೈಕ್ಳು ಇರ್ಲಿಕ್ಕಿಲ್ಲ. ಇಂತಿಪ್ಪ ಮಿಯಾ ಖಲೀಫಾ ಕಣ್ಣೀರಿಟ್ಟಿದ್ದಾರಂತೆ. ನೀಲಿ ಚಿತ್ರಗಳ ತಾರೆ ಮಿಯಾ ಖಲೀಫಾ ಕಣ್ಣೀರು ಹಾಕಿರೋ ವಿಡಿಯೋ, ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಮಿಯಾ ಯಾಕತ್ತಿದ್ದಾರೆ, ಅವ್ರಿಗೆ ಬಂದಿರೋ ಕಷ್ಟವಾದ್ರೂ ಏನು ಅಂತ ಅವರ ಫ್ಯಾನ್ಸ್ ಇದೀಗ ಹುಡುಕ್ತಾ ಇದ್ದಾರಂತೆ. ಹಾಗಾದ್ರೆ ಮಿಯಾ ಖಲೀಫಾ ಭಾವುಕರಾಗಿ ಕಣ್ಣೀರ್ ಹಾಕಿದ್ಯಾಕೆ? ಇಲ್ಲಿದೆ ಸ್ಟೋರಿ. ಅದೆಷ್ಟೋ ಪಡ್ಡೆ ಹೈಕಳ ಎದೆಯಲ್ಲಿ ಕಿಚ್ಚು ಹಚ್ಚುವ ನೀಲಿ ಚಿತ್ರಗಳ ಜನಪ್ರಿಯ ತಾರೆ ಮಿಯಾ ಖಲೀಫಾ ಕಣ್ಣೀರಿಟ್ಟಿದ್ದಾರಂತೆ. ಈ ಮಾತು ಕೇಳಿ ಮಿಯಾ ಅಭಿಮಾನಿಗಳ ಹೃದಯ ಚೂರು ಚೂರು ಆಗಿರ್ಲಿಕ್ಕೆ ಸಾಕು. ತಮ್ಮ ಆರಾಧ್ಯ ದೇವತೆ, ಶೃಂಗಾರ ದೇವತೆ ಮಿಯಾ ಖಲೀಫಾ ಮನಸ್ಸಿಗೆ ಘಾಸಿ ಮಾಡಿದವರು ಯಾರು? ಆಕೆಯ ಕಣ್ಣೀರಿಗೆ ಕಾರಣ ಏನು ಅಂತ ಫ್ಯಾನ್ಸು ಬೇಜಾರ್ ಮಾಡ್ಕೊಂಡಿದ್ದಾರಂತೆ. ಅಮೆರಿಕನ್ ಸೋಷಿಯಲ್ ಮೀಡಿಯಾ ಸ್ಟಾರ್, ಮಾಜಿ ನೀಲಿ ಚಿತ್ರಗಳ ತಾರೆ, ವಯಸ್ಕರ ಸಿನಿಮಾಗಳ ನಟಿ ಮಿಯಾ ಖಲೀಫಾ ಕಣ್ಣೀರಿಗೆ ಕಾರಣ ಅಮೆರಿಕ ಹಾಗೂ ಇಸ್ರೇಲ್ ಅಂತೆ. ಲೆಬನಾನ್ ಮೇಲೆ ಇಸ್ರೇಲ್ ಹಾಗೂ ಅಮೆರಿಕ ನಡೆಸ್ತಾ ಇರುವ ನಿರಂತರ ದಾಳಿಯಿಂದಾಗಿ ಮಿಯಾ ಖಲೀಫಾ ಕಣ್ಣೀರಿಟ್ಟಿದ್ದಾರೆ. ಅಮೆರಿಕದಲ್ಲಿರೋ ಮಿಯಾ ಖಲೀಫಾಗೂ ಲೆಬನಾನ್ಗೂ ಏನ್ ಸಂಬಂಧ ಅಂತ ನೀವು ಕೇಳಬಹುದು. ಸಂಬಂಧ ಖಂಡಿತ ಇದೆ. ಯಾಕಂದ್ರೆ ಮಿಯಾ ಖಲೀಫಾ ಮೂಲತಃ ಲೆಬನಾನ್ ದೇಶದವರಂತೆ. ಹೀಗಾಗಿ ಲೆಬನಾನ್ನಲ್ಲಿ ಹೆಚ್ಚುತ್ತಾ ಇರುವ ಹಿಂಸಾಚಾರದ ಬಗ್ಗೆ ಮಿಯಾ ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಿಯಾ ಖಲೀಫಾ ಸಾಮಾಜಿಕ ಮಾಧ್ಯಮದಲ್ಲಿ ಭಾವನಾತ್ಮಕ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಲೆಬನಾನ್ ಮೇಲಿನ ಅಮೆರಿಕ ಹಾಗೂ ಇಸ್ರೇಲ್ನ ನಿರಂತರ ದಾಳಿ, ಅಲ್ಲಿನ ಜನರ ಪರಿಸ್ಥಿತಿ ನೆನೆದು ಮಿಯಾ ಕಣ್ಣೀರು ಸುರಿಸಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಭಯಾನಕ ಮತ್ತು ತೊಂದರೆದಾಯಕವಾಗಿದೆ ಅಂತ ವಿವರಿಸಿದ್ದಾರೆ. ಮಿಯಾ ಖಲೀಫಾ ಕಣ್ಣೀರು ಸುರಿಸುತ್ತಾ, ಲೆಬನಾನ್ನ ಈ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ. ನಾವು ನಮ್ಮ ಕಣ್ಣುಗಳಿಂದ ದಾಳಿಗಳನ್ನ ನೋಡಿದ್ದೀವಿ. ಇದು ಯುದ್ಧ ಅಪರಾಧಗಳನ್ನು ಹೊಂದಿರುವ ಎರಡು ದೇಶಗಳು ಮಾಡಿದ ಭಯೋತ್ಪಾದನೆಗಿಂತ ಕಡಿಮೆ ಇಲ್ಲ. ಅಮೆರಿಕ ಮತ್ತು ಇಸ್ರೇಲ್ ಭಯೋತ್ಪಾದಕ ಮತ್ತು ಫ್ಯಾಸಿಸ್ಟ್ ರಾಷ್ಟ್ರಗಳಾಗಿವೆ ಮತ್ತು ಒಂದು ದಿನ ಅಂತಾರಾಷ್ಟ್ರೀಯ ಪ್ರಕರಣಗಳ ಕೇಂದ್ರ ಹೇಗ್ನಲ್ಲಿ ಅವರಿಬ್ಬರ ವಿಚಾರಣೆಗಳು ಕಾಯ್ತಾ ಇವೆ ಅಂತ ಶೀರ್ಷಿಕೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಲೆಬನಾನ್ ತನ್ನ ತಾಯ್ನಾಡು ಆಗಿರೋದ್ರಿಂದ ಈ ವಿಷಯವು ತನಗೆ ತುಂಬಾ ವೈಯಕ್ತಿಕವಾಗಿದೆ ಅಂತ ಮಿಯಾ ವಿಡಿಯೋದಲ್ಲಿ ಹೇಳಿದ್ದಾರೆ. ತನ್ನ ಸ್ವಂತ ದೇಶದಲ್ಲಿ ಹಿಂಸಾಚಾರವನ್ನ ನೋಡ್ತಾ ಇರುವಾಗ ಈ ಪರಿಸ್ಥಿತಿಗೆ ತಾನು ಜವಾಬ್ದಾರನಾಗಿರುವ ಜಾಗತಿಕ ವ್ಯವಸ್ಥೆಯ ಭಾಗವೂ ಹೌದು ಅಂತ ಅವರು ವಿವರಿಸಿದ್ದಾರೆ. ಮಾನವೀಯತೆಯು ಬಾಹ್ಯಾಕಾಶದಲ್ಲಿ ಮುನ್ನಡೀತಾ ಇದೆ, ಆದರೆ ಯುದ್ಧವನ್ನ ತಡೆಯುವಲ್ಲಿ ಅದು ನಿಷ್ಪರಿಣಾಮಕಾರಿಯಾಗಿ ಉಳಿದಿದೆ ಅಂತ ಮಿಯಾ ಜಗತ್ತನ್ನ ಪ್ರಶ್ನಿಸಿದ್ದಾರೆ. ಕೆಲವೊಮ್ಮೆ ತಾನು ಅಸಹಾಯಕಳಾಗ್ತೀನಿ ಅಂತ ಅವರು ಒಪ್ಕೊಂಡ್ರು, ಆದರೆ ಇತರರಿಗೆ ಸತ್ಯವನ್ನ ತಿಳಿಸೋಕೆ ಅವರು ಇನ್ನೂ ತಮ್ಮ ಧ್ವನಿಯನ್ನ ಬಳಸೋಕೆ ಬಯಸ್ತಾರೆ. ವಿಡಿಯೋದ ಕೊನೆಯಲ್ಲಿ ಅವರು ಲೆಬನಾನ್ ಜನರಿಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಮತ್ತು ಕೇಳಿದ್ರು, ಇದೆಲ್ಲ ಯಾವಾಗ ನಿಲ್ಲುತ್ತೆ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ.